ಮನಸ್ಸನ್ನ ಕಂಟ್ರೋಲ್ ಮಾಡೋದು, ದುಡ್ಡು ಮಾಡೋದು, ಹಾಗೆ ನಮ್ಮ ಭಯಗಳ ಬಗ್ಗೆ ಇವತ್ತು ಮಾತಾಡೋಣ. ಇವೆಲ್ಲವೂ ನಮ್ಮೊಳಗಿನ ಆಸೆಗಳನ್ನ ತೋರಿಸುತ್ತೆ. ಕಂಟ್ರೋಲ್, ದುಡ್ಡು ಮತ್ತೆ ಸ್ವಲ್ಪ ಥ್ರಿಲ್. ಬನ್ನಿ ನೋಡೋಣ. ಮೊದಲಿಗೆ ನಮ್ಮ ಒಳಗಿನ ಪ್ರಪಂಚದಿಂದ ಶುರು ಮಾಡೋಣ. ಅಂದ್ರೆ ನಮ್ಮ ಬ್ರೈನ್ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ. ದಿನ ಮಾಡುವ ಕೆಲ್ಸಕ್ಕೆ ಬೇರೆ ಕೈ ಬಳಸಿ. ಇದರಿಂದ ಬ್ರೈನ್ ಹೊಸದಾಗಿ ಯೋಚಿಸಿ ಚುರುಕಾಗುತ್ತೆ. ಈಗ ಸೈಕಾಲಜಿಯ ಇನ್ನೊಂದು ಮುಖ ನೋಡೋಣ. ಅಂದ್ರೆ ಬೇರೆಯವರ ಮನಸ್ಸನ್ನು ಹೇಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ. ಈ ಅನಿರೀಕ್ಷಿತತೆಯ ತಂತ್ರ ಇದೆಯಲ್ಲ, ಇದು ಜೂಜಿನ ಹಾಗೆ ವ್ಯಸನಕಾರಿಯಾಗಿರುತ್ತೆ. ಸರಿ, ಈಗ ಮನಸ್ಸಿನಿಂದ ಹೊರಬಂದು ನಿಜ ಜೀವನದಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಒಬ್ಬರು ಕೇವಲ 7 ದಿನದಲ್ಲಿ ಪ್ರಿಂಟ್ ಆನ್ ಡಿಮ್ಯಾಂಡ್ ಬಿಸ್ನೆಸ್ ಶುರು ಮಾಡೋಕ್ಕೆ ಚಾಲೆಂಜ್ ತಗೊಂಡ್ರು. ಇಲ್ಲಿ ಮುಖ್ಯವಾಗಿದ್ದು ಮೊದಲ ಐಡಿಯಾ ಅಲ್ಲ, ಬದಲಾಗಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಿ ಸರಿಯಾಗಿ ಜಾಹೀರಾತು ಮಾಡಿದ್ದು. ಇದರ ಫಲಿತಾಂಶವೇ 1 ವಾರದಲ್ಲಿ $8,896 ಲಾಭ. ಆದ್ರೆ ದುಡ್ಡು ಮಾಡೋದು ಒಂದು ವಿಷಯ, ಸಮಯಕ್ಕೂ ದುಡ್ಡಿಗೂ ಇರೋ ಸಂಬಂಧ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಸೀಕ್ರೆಟ್. ನಿಧಾನವಾಗಿ ಹಣ ಗಳಿಸಿದ್ರೆ ಬದುಕಬಹುದು ಅಷ್ಟೇ, ಆದರೆ ಜೀವನವನ್ನೇ ಬದಲಾಯಿಸಲು ಆಗಲ್ಲ. ಗೋಲ್ ಏನಂದ್ರೆ ಲೈಫ್ ಚೇಂಜ್ ಮಾಡಕ್ಕೆ ಬೇಕಾದಷ್ಟು ಹಣವನ್ನ ವೇಗವಾಗಿ ಗಳಿಸುವುದು. ಇಷ್ಟೊತ್ತು ಕಂಟ್ರೋಲ್ ಮಹತ್ವಾಕಾಂಕ್ಷೆ ಬಗ್ಗೆ ನೋಡಿದ್ವಿ. ಅದೇ ಕಂಟ್ರೋಲ್ ಕೈತಪ್ಪೋದ್ರೆ ಏನಾಗುತ್ತೆ? ಉತ್ತರಾಖಂಡದ ಕಾಡುಗಳ ಮಧ್ಯೆ ಒಂದು ರೋಡ್ ಟ್ರಿಪ್. ಎಲ್ಲವೂ ಶುರುವಾಗಿದ್ದು ಈ ಒಂದು ಸಾಮಾನ್ಯ ಮಾತಿನಿಂದ. ಕುತೂಹಲಕ್ಕೆ ಒಂದು ಪಾಳುಬಿದ್ದ ಮನೆಗೆ ಹೋದ್ರು. ಅಲ್ಲಿ ಅವರಿಗಾಗಿ ಒಂದು ಭಯಾನಕ ಸಂದೇಶ ಕಾಯ್ತಾ ಇತ್ತು. ಅವರ ಕಾರ್ ಕೆಟ್ಟೋದಾಗ ಫೋನಲ್ಲಿ ಒಬ್ಬ ಮೆಕ್ಯಾನಿಕ್ ಅವರಿಗೆ ಭಯಾನಕ ಎಚ್ಚರಿಕೆ ಕೊಟ್ಟಾಗ, ಅವರಲ್ಲೊಬ್ಬ ಆದಿ ಇದ್ದಕ್ಕಿದ್ದ ಹಾಗೆ 2 ಧ್ವನಿಯಲ್ಲೇ ಮಾತಾಡಕ್ಕೆ ಶುರು ಮಾಡ್ದ. ಒಂದು ಅವಂದು, ಇನ್ನೊಂದು ಹುಡುಗಿಯದು. ಆ ಶಕ್ತಿ ತನ್ನ ಉದ್ದೇಶವನ್ನೂ ಹೇಳಿತು. ಅದರ ಲಿಂಕ್ ಇದ್ದಿದ್ದು ಅದೇ ಕಾಡಿನ ಮನೆಗೆ. ಈ ಕತೆಗಳು ನಾವು ಯಾವ್ದರಿಂದೆ ಹೋಗ್ತೀವಿ, ಯಾವುದು ನಮ್ಮ ಹಿಂದೆ ಬರುತ್ತೆ ಅಂತ ತೋರಿಸುತ್ತೆ. ಹಾಗಾದ್ರೆ ನಿಮ್ಮ ಕತೆ ಯಾವುದು?